ಆಮೇಲೆ ಲಾಸ್ಟ್ ಡೇಸ್ ಹೇಗೆ ಹೇಗೆ ಅದು ಒಂದು ಅವ್ರಿಗೆ ಗೊತ್ತಿತ್ತು. ಇನ್ನೊಂದು ಒಂದೊಂದ್ಸರಿ ನನಗೆ ಡೌಟ್ ಆಗ್ಬಿಡ್ತಿದ್ರು, ಇಂಟೆನ್ಷನಲಿ ಹೀಗೆ ಮಾಡ್ಕೊಂಡ್ಬಿಟ್ರಾ ಅಂತಲೂ ನನ್ಗೆ ಅನ್ಸುತ್ತೆ. ಮೇಡಮ್ ಇಲ್ಲ ಮೇಡಮ್ ಸ್ಟಾರ್ಟ್ ಮಾಡಿಬಿಟ್ರು, ಬ್ರ್ಯಾಂಡಿ ಒಂದು ಬಾಟಲ್ ಫುಲ್ ಕುಡಿದ್ಬಿಟ್ರು ಅಂತ. ಅದು ಶುರುವಾಯಿತು ಅಂಕಲ್ ಅವತ್ತಿಂದ. ಹಿ ಡಿಡ್ಂಟ್ ಸ್ಟಾಪ್. ಸೊ ಎಮೋಷ್ನಲಿ ತುಂಬ ವೀಕ್ ಆಗಿಬಿಟ್ಟಿದ್ರು ಅವರು. ಫಿಸಿಕಲಿ ಡಯಾಬಿಟೀಸ್ ಹ್ಯಾಡ್ ಟೇಕನ್ ಓವರ್. ಹಾರ್ಟಲ್ಲಿ ಸ್ವಲ್ಪ ಜೈಲಲ್ಲಿದ್ದಾಗಲೇ ನಾವು ಆ್ಯಂಜಿಯೋ ಮಾಡಿಸಿದಾಗ ಗೊತ್ತಾಗಿತ್ತು ಅವ್ರಿಗೆ ಬ್ಲಾಕ್ಸ್ ಇದೆ ಅಂತ. ಸೊ ಆ ಮೆಡಿಸಿನ್ಸಿಂದ ಅವ್ರಿಗೆ ಕೈ ಶಿವರಿಂಗ್ ಬರೋದು, ನಾಲ್ಗೆ ಒಂದೊಂದ್ಸರಿ ತೊದ್ಲ. ಹಿ ವುಡ್ ನಾಟ್ ಡ್ರಿಂಕ್ ಆ ಟೈಮಲ್ಲೆಲ್ಲ. ಎಷ್ಟೊಂದು ಜನ ಅನ್ಕೋತಿದ್ರು ಏನು ಕುಡ್ಬಿಟ್ಟು ಮಾತಾಡ್ತಾರೆ ರವಿ ಬೆಳಗೆರೆ ಅಂತ, ಬಟ್ ಆ್ಯಕ್ಚುಲಿ ನಾಟ್ ಟ್ರೂ. ಹಿ ವಾಸ್ ಆನ್ ಮೆಡಿಕೇಶನ್. ನಾನು ಬದುಕಿರಬೇಕು ಅಂತಲೇ ಅವ್ರಿಗೆ ಆ ಝೀಲ್ ಇರಲಿಲ್ಲ ಅಂತ ಅನ್ಸುತ್ತೆ ನನಗೆ ಲಾಸ್ಟಲ್ಲಿ ಅನ್ಫಾರ್ಚುನೇಟ್ಲಿ. ಸೊ ನಮ್ಗೆ ನಾವು ಆ್ಯಸ್ ಫ್ಯಾಮಿಲಿ ವಿ ವರ್ ಹೆಲ್ಪ್ಲೆಸ್. ಎಷ್ಟೋ ಸರಿ ತುಂಬ ಜನ ಫೋನ್ ಮಾಡಿ, ನೀವು ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡ್ಬಿಡ್ಬೋದಲ್ವಾ, ನೀವು ಯಾಕೆ ಹಿಂಗೆ ಮಾಡ್ತೀರಾ, ಆ ಥರ ತುಂಬ ಮಾತುಗಳು ಬಂದಿದೆ. ಆ ಮನುಷ್ಯನ ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಕ್ಕೆ ಸಾಧ್ಯನಾ? ರವಿ ತೀರ್ಕೊಂಡಾಗ ಯಾವ ರವಿಯನ್ನು ಭೇಟಿಯಾಗೋದು ಬೇಡ ಅಂತೇಳಿ ನನ್ನ ಮಿಸ್ಸಸ್ ಒತ್ತಾಯ ಮಾಡ್ತಾಯಿದ್ರು. ಒಂದ್ಸಲ ಹೋಗಿ ನೋಡಿ ಬನ್ನಿ ಅಂತೇಳಿ. ನಾನು ಶವಾಗಿರುವ ರವಿಯ ಮುಖ ನೋಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಕರೆದಿರಬಹುದು ನೀವು ನಮ್ಮನ್ನ, ನಾವು ಕೇಳಿಸ್ಕೊಂಡಿಲ್ವೇನೋ ಅಂತ. ಸೊ ನಂಗೆ ಅದೆಷ್ಟು ಕಾಡತ್ತೆ ಆ ಹಾಡು. ಅಂದರೆ ಹಾಡು ಕೇಳಿದಾಗೆಲ್ಲ ನಂಗೆ ಅಪ್ಪನೇ ನೆನಪಾಗ್ತಾರೆ. ಅಂದರೆ ಒಂಥರ ಯಾರನ್ನ ನೆನೆಸ್ಕೊಂಡ್ರೋ ಏನೋ, ಯಾರನ್ನ ಕೂಗಿದ್ರೋ, ನೋವಾಯ್ತಾ ಅವ್ರಿಗೆ, ಏನಾಯಿತು ಆ ಟೈಮಲ್ಲಿ, ನಾವು ಯಾರು ಇರಲಿಲ್ವಲ್ಲ ಜೊತೆಲಿ, ಒಬ್ಬರೇ ಹೋಗ್ಬಿಟ್ರಲ್ಲ. ಆಮೇಲೆ ಲಾಸ್ಟ್ ಡೇಸ್ ಹೇಗೆ ಹೇಗೆ ಲಾಸ್ಟ್ ಡೇಸ್ ತುಂಬ ಕಷ್ಟ ಇತ್ತು. ಅಲ್ಲ, ಆತನಿಗೆ ಗೊತ್ತಿತ್ತು ಇಲ್ಲ ನನಗೆ ನನ್ನ ಕಾಲ ಮುಗಿತಾ ಇದೆ ಅಂತ. ಅದು ಒಂದು ಅವ್ರಿಗೆ ಗೊತ್ತಿತ್ತು. ಇನ್ನೊಂದು ಒಂದೊಂದ್ಸರಿ ನನಗೆ ಡೌಟ್ ಆಗ್ಬಿಡ್ತಿದ್ರು, ಇಂಟೆನ್ಷನಲಿ ಹೀಗೆ ಮಾಡ್ಕೊಂಡ್ಬಿಟ್ರಾ ಅಂತಲೂ ನನ್ಗೆ ಅನ್ಸುತ್ತೆ. ಅಂದರೆ ಇನ್ನೆಲ್ಲ ಮುಗೀತಲ್ಲ ಅಂತ ಇಂಟೆನ್ಷನಲಿ ಅಷ್ಟು ಕುಡಿಯೋಕ್ಕೆ ಶುರು ಮಾಡಿದ್ರ. ಯಾಕಂದ್ರೆ ಅವ್ರು ಬಿಟ್ಬಿಟ್ಟಿದ್ರು, ಕುಡ್ತಾ ಕಂಪ್ಲೀಟ್ಲಿ ಬಿಟ್ಬಿಟ್ಟಿದ್ರು. ಈ ಕೋವಿಡ್ ಬಂದಾಗ ಏನಾಯಿತು, ಒಂದು ದಿವಸ ನಂಗೆ ಕಾಲ್ ಮಾಡಿ ಹೇಳಿದ್ರು, ಇಲ್ಲ ಇದು ಹಿಮವಂತಕ್ಕೆ ತುಂಬ ಕೆಮ್ಮು ಶುರು ಆಗಿಬಿಟ್ಟಿದೆ, ಏನಂತ್ಯ ಟೆಸ್ಟ್ ಮಾಡಿಸ್ಬೇಕಾ. ನಾನು ಹೆಲ್ತ್ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ ಅದರಿಂದ. ಸೊ ಹಿ ಹ್ಯಾಡ್ ಕಾಲ್ಡ್ ಮಿ. ಸೊ ನಾನಂದೆ ಇಲ್ಲ ನೋಡೋಣ, ಒಂದೆರಡು ದಿನ ವೆಯ್ಟ್ ಮಾಡಿ, ಬಟ್ ಇಫ್ ಇಟ್ ಇಸ್ ದ್ಯಾಟ್ ದೆನ್ ವಿಲ್ ಡೂ ಅಂತ. ಇಲ್ಲ ಅವ್ನಿಗೆ ಸ್ವಲ್ಪ ಬ್ರ್ಯಾಂಡಿ ಹಾಗೆ ಮೈಗೆಲ್ಲ ಉಜ್ಬಿಟ್ಟು ಒಂದು ಸಣ್ಣ ಇದನ್ನು ಒಂದೆರಡು ಸ್ಪೂನ್ ಕುಡ್ಸೋಣ ಅಂತಿದ್ದೀನಿ, ಸ್ವಲ್ಪ ರಿಲೀಫ್ ಆಗುತ್ತೆ, ತುಂಬ ವೀಸಿಂಗ್ ಥರ ಆಗಿದೆ. ಓಕೆ ಅಪ್ಪ, ಬಟ್ ನೀವು ತೊಗೊಂಬಿಡ್ಬೇಡಿ ಆಮೇಲೆ ಅಂತ ಅಂದೆ ನಾನು. ಬಿಕಾಸ್ ಅಷ್ಟೊಂದು ಬಿಟ್ಬಿಟ್ಟಿದ್ರು. ಚಾನ್ಸೇ ಇಲ್ಲ, ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಅದು ಹೇಳಿದ ನೆಕ್ಸ್ಟ್ ಡೇ ಸೀನಣ್ಣಲ್ಲ ನಮ್ಮ ಇವರಿದ್ರು ಅವಾಗ, ನಮ್ಮ ವಾದಿರಾಜ್ ಇದ್ರು ಡ್ರೈವರ್, ಅವರು ಮೇಡಮ್ ಇಲ್ಲ ಮೇಡಮ್ ಸ್ಟಾರ್ಟ್ ಮಾಡಿಬಿಟ್ರು, ಬ್ರ್ಯಾಂಡಿ ಒಂದು ಬಾಟಲ್ ಫುಲ್ ಕುಡಿದ್ಬಿಟ್ರು ಅಂತ. ಅದು ಶುರುವಾಯಿತು ಅಂಕಲ್ ಅವತ್ತಿಂದ. ಹಿ ಡಿಡ್ಂಟ್ ಸ್ಟಾಪ್. ಸೊ ಹಂಗೆ ಅಲ್ಲಿ ಆಗೋವರೆಗೂ ಐ ಥಿಂಕ್ ಈವನ್ ದೋ ಅವ್ರು ತುಂಬಾ ಹಿ ಫೇಸ್ಡ್ ಆಲ್ ಆಫ್ ದೀಸ್ ಥಿಂಗ್ಸ್ ಅಲ್ವಾ. ಈ ಜೈಲ್ ರಿಲೇಟೆಡ್ ಇಶ್ಯೂ ಆಯಿತು, ಆ ಕೇಸ್ ಆಯಿತು. ಸೊ ಅವಾಗಲೇ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದ್ರು. ಅಂದರೆ ಆ ಟೈಮಲ್ಲಿ ಒಂದು ಎಮೋಷ್ನಲಿ ಹಿ ವಾಸ್ ವೆರಿ ಡಿಸ್ಟರ್ಬ್, ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ರು. ಆ್ಯಂಡ್ ಅದೊಂಥರ ನೋಡೋಕ್ಕೆ ಹಿಂಸೆ. ಆ ಥರ ನಾವು ಯಾವಾಗೂ ಹೇಳ್ತಾ ಇದ್ವಿ, ಅಪ್ಪ ನೀವು ಒಂಥರ ಮೊದಲೆಲ್ಲ ಬೇಜಾರಾಗ್ತಿತ್ತು, ಇರಿಟೇಟ್ ಆಗ್ತಿತ್ತು, ಯಾಕೆ ಹಿಂಗೆ ಕೂಗಾಡ್ತಾರೆ, ಯಾಕೆ. ಬಟ್ ಆ ಕೂಗೋದೇ ನಿಲ್ಲಿಸ್ಬಿಟ್ರಲ್ಲ, ಹೇಗೆ ನಮ್ಗೆ ಹಿಂಗೆ ನೋಡೋಕ್ಕಾಗಲ್ಲ ನಿಮ್ಮನ್ನ, ನೀವು ಹೀಗಿರಬಾರ್ದು ಅಂತ. ಬಟ್ ಆಮೇಲೆ ಅಲ್ಲಿಂದ ಹೊರಗೆ ಬಂದರೂ ಕೂಡ ಅವರು ಇನ್ಫ್ಯಾಕ್ಟ್ ಸುವರ್ಣದಲ್ಲಿ ಆ ಪ್ರೋಗ್ರಾಮು ಮಾಡಿದ್ರಲ್ಲ ಟೈಗರ್ಸಿಂದ ಅಂತ, ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಅದು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಸೊ ಆ ಫೇಸ್ ದಾಟ್ಕೊಂಡು ಒಂದೊಂದೇ ಫೇಸ್ ದಾಟ್ಕೊಂಡು ಬಂದರು. ಅವ್ರಿಗೆ ಬೈಪೋಲಾರ್ ಇತ್ತು, ತುಂಬ ಚೆನ್ನಾಗಿ ಗೊತ್ತಿಲ್ಲ. ಈ ಬೈಪೋಲಾರಲ್ಲಿ ಏನಾಗುತ್ತೆ ಅಂದರೆ ವೆನ್ ದೇ ಗೋ ಟು ಅನ್ ಎಕ್ಸ್ಟ್ರೀಮ್ ಅಲ್ಲ, ಅವ್ರಿಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ಅವ್ರ ಜೀವನ ನಡೆಸೋದು ಕೂಡ ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ವೆನ್ ಅವ್ರಿಗೆ ದೇ ಕ್ಯಾನ್ ಗೋ ಟು ಅನ್ ಎಕ್ಸ್ಟ್ರೀಮ್ ವೇರ್ ನೋಬಡಿ ಕ್ಯಾನ್ ಟಚ್ ದೆಮ್. ಅಂದರೆ ಅವ್ರು ಆ ಮಟ್ಟಿಗೆ ಪಾಪ್ಯುಲರ್ ಆಗ್ಬೋದು, ಆ ಮಟ್ಟಿಗೆ ಅವರು ಬೆಳಿಬೋದು. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಡೌನ್ಫಾಲ್ ಆದಾಗ ಹಿ ವಿಲ್ ನಾಟ್ ಟೇಕ್ ಇಟ್. ಲೈಕ್ ಸಚ್ ಪೀಪಲ್ ಡೋಂಟ್ ಟೇಕ್ ಇಟ್. ಆರ್ ಡೌನ್ಫಾಲ್ ಅನ್ನೋದಕ್ಕಿಂತ ಅಟ್ ಒನ್ ಪಾಯಿಂಟ್ ದೇ ವಿಲ್ ಪ್ರಾಬ್ಲಿ ಫೀಲ್ ಟಯರ್ಡ್ ಆಫ್ ಇಟ್, ನಂಗೆ ಬೇಡ ಇದು ಸಾಕು ಅಂತ. ಸೊ ಇದರಿಂದ ಅವ್ರು ಆಚೆನೇ ಬರಲಿಲ್ಲ. ಸೊ ಎಮೋಷ್ನಲಿ ತುಂಬ ವೀಕ್ ಆಗಿಬಿಟ್ಟಿದ್ರು ಅವರು. ಫಿಸಿಕಲಿ ಡಯಾಬಿಟೀಸ್ ಹ್ಯಾಡ್ ಟೇಕನ್ ಓವರ್. ಹಾರ್ಟಲ್ಲಿ ಸ್ವಲ್ಪ ಜೈಲಲ್ಲಿದ್ದಾಗಲೇ ನಾವು ಆ್ಯಂಜಿಯೋ ಮಾಡಿಸಿದಾಗ ಗೊತ್ತಾಗಿತ್ತು ಅವ್ರಿಗೆ ಬ್ಲಾಕ್ಸ್ ಇದೆ ಅಂತ. ಹೇಳಿದ್ವಿ ನಾವು, ಲೆಟಸ್ ಕ್ಲಿಯರ್ ಇದು ಮಾಡೋಣ ಅಂತ. ಇನ್ಫ್ಯಾಕ್ಟ್ ನಮ್ಮ ಮಂಜುನಾಥ್ ಡಾಕ್ಟರ್ ಅವರು ಅವಾಗ ಹೇಳಿದ್ರು, ಇಲ್ಲ ಮಾಡಿಸ್ಬಿಡಿ ಆಂಜಿಯೋಪ್ಲಾಸ್ಟಿ ಅಟ್ಲೀಸ್ಟ್ ಮಾಡಿಸಿ ಅಂತ. ಬಟ್ ಹಿ ವಾಸ್ ನಾಟ್ ರೆಡಿ. ಇಲ್ಲ ಏನಾಗಲ್ಲ, ಇಟ್ಸ್ ಓಕೆ, ಮತ್ತೆ ಮಾಡಿಸೋಣ, ಮತ್ತೆ ಪೋಸ್ಟ್ಪೋನ್ ಮಾಡ್ತಾಯಿದ್ರು. ಸೊ ಡಯಾಬಿಟೀಸ್ ಆದಾಗ ಆಮೇಲೆ ಅವ್ರಿಗೆ
ಬಿಕಾಸ್ ಆಫ್ ಆ್ಯಂಟಿ ಹಿ ವಾಂಟ್ ಎಷ್ಟೋ ಸಲ ಅವರು ಕುಡಿಯೋದನ್ನು ಬಿಡೋಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಈಸ್ ಬೀನ್ ಆನ್ ಡ್ರಗ್ಸ್ ಅಲ್ಲ, ಬಿಕಾಸ್ ಆಫ್ ದ ಮೆಡಿಸಿನ್ಸ್ ಈಸ್ ಟು ಟೇಕ್. ಸೊ ಆ ಮೆಡಿಸಿನ್ಸಿಂದ ಅವ್ರಿಗೆ ಕೈ ಶಿವರಿಂಗ್ ಬರೋದು, ನಾಲ್ಗೆ ಒಂದೊಂದ್ಸರಿ ತೊದ್ಲ. ಹಿ ವುಡ್ ನಾಟ್ ಡ್ರಿಂಕ್ ಆ ಟೈಮಲ್ಲೆಲ್ಲ. ಎಷ್ಟೊಂದು ಜನ ಅನ್ಕೋತಿರು ಏನು ಕುಡ್ಬಿಟ್ಟು ಮಾತಾಡ್ತಾರೆ ರವಿ ಬೆಳಗೆರೆ ಅಂತ, ಬಟ್ ಆ್ಯಕ್ಚುಲಿ ನಾಟ್ ಟ್ರೂ. ಹಿ ವಾಸ್ ಆನ್ ಮೆಡಿಕೇಶನ್ ಅವಾಗ. ಸೊ ಆ ಮೆಡಿಕೇಶನ್ ಟೈಮಲ್ಲೆಲ್ಲ ಅವ್ರಿಗೆ ಅದು ತುಂಬ ಇಂಪ್ಯಾಕ್ಟ್ ಆಗಿ ನರ್ವ್ ಸೆಲ್ಸ್ ಬಿಕೇಮ್ ವೆರಿ ವೆರಿ ವೀಕ್. ಸೊ ಹಾಗಾಗಿ ಇದೆಲ್ಲ ಆಗ್ತಾ ಆಗ್ತಾ ಐ ಥಿಂಕ್ ಹಿ ಆಲ್ಸೋ ಕೈಂಡ್ ಆಫ್ ರಿಯಲೈಸ್. ಆಮೇಲೆ ಅವ್ರಿಗೆ ತುಂಬ ಬರೀತಿದ್ರಲ್ಲ, ಹ್ಯಾಂಡ್ ರೈಟಿಂಗ್ ಬಿಕೇಮ್ ಅ ಪ್ರಾಬ್ಲಮ್. ಸೊ ಅವ್ರಿಗೆ ಕೈ ಪೆನ್ ಹಿಡಿದು ಬರೆಯೋಕ್ಕೆ ಪ್ರಾಬ್ಲಮ್ ಆಗ್ತಾ ಆಗ್ತಾ ಐ ಥಿಂಕ್ ಹಿ ಸ್ಟಾರ್ಟೆಡ್ ರಿಯಲೈಸಿಂಗ್ ದಟ್ ಇಟ್ಸ್ ಓವರ್ ನಾವು, ನನಗೆ ಇದಾಗ್ತಿಲ್ಲ ಇನ್ನು ಅಂತ. ಸೊ ಹಾಗಾಗಿ ಐ ಥಿಂಕ್ ದಟ್ ಝೀಲ್ ಆಫ್ ಲಿವಿಂಗ್ ಹೊರಟೋಯ್ತು ಅನ್ಸುತ್ತೆ ಅವ್ರಿಗೆ. ಬಟ್ ಆ ಫೇಸ್ನ ನೋಡೋಕ್ಕೆ ತುಂಬ ಕಷ್ಟ ಆಯಿತು ನಮಗೆ. ಅಂದರೆ ಅವ್ರು ಕೂಗೋದು, ಕಿರ್ಚೋದು, ಅವ್ರ ಆ ಎನರ್ಜಿ, ದಟ್ ಇಸ್ ಆಲ್ ವಿ ಹ್ಯಾವ್ ಸೀನ್ ಅಲ್ಲ. ಸೊ ಸಡನ್ನಾಗಿ ಟು ಸಿ ಹಿಮ್ ಲೈಕ್ ಅ ಬೇಬಿ, ಒಂದು ಮಗು ಥರ ಆಗ್ಬಿಟ್ರು. ಊಟ ತಿನ್ನಿಸ್ಲೇಬೇಕು. ಆ್ಯಂಡ್ ಎಷ್ಟೋ ದಿನ ರಾತ್ರಿ ಊಟನೇ ಮಾಡ್ತಿರ್ಲಿಲ್ಲ. ಇನ್ನೂ ನೆನಪಿದೆ ನಂಗೆ KFC ತರಿಸು ಅನ್ನೋರು. KFC ತರಿಸಿದ್ರೆ ಬರೀ ಆ KFC ಸಾಸ್ ನೆಕ್ಕೊಂಡು ಕೂತಿರೋರು. ಏನೋ ಅಪ್ಪ ಊಟ ಮಾಡಿ ಅಪ್ಪ, ಏನಿದು ಅಂದರೆ ನೀ ಬಂದು ತಿನ್ನಿಸ್ತ್ಯಾ, ಮಾಡ್ತೀನಿ, ಹಾಗೆ ಹಠ ಮಾಡೋದು. ಸೊ ಏನೋ ಯಾವಾಗೋ ನಾನು ಇರಬೇಕು ಅನ್ನೋರು, ಇನ್ನು ಸ್ವಲ್ಪ ದಿನ ಬಾನಿ ಇರಬೇಕು ಅನ್ನೋರು, ಕರ್ಣ ಇರಬೇಕು ಅನ್ನೋರು. ಸೊ ಹಾಗೆ ಹಿ ವಾಸ್ ಕೈಂಡ್ ಆಫ್ ಇದು. ಆ್ಯಂಡ್ ಆಲ್ಸೋ ಐ ಥಿಂಕ್ ಅಟ್ ಸಮ್ ಪಾಯಿಂಟ್ ಹಿ ಆಲ್ಸೋ ಫೆಲ್ಟ್ ವೆರಿ ಲೋನ್ಲಿ ಅನಿಸುತ್ತೆ ನನಗೆ. ಸೊ ಇದೆಲ್ಲ ಸೇರಿಕೊಂಡು ಹಿ ಕೈಂಡ್ ಆಫ್ ಲಾಸ್ ದಟ್ ನಾನು ಬದುಕಿರಬೇಕು ಅಂತಲೇ ಅವ್ರಿಗೆ ಆ ಝೀಲ್ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ ಲಾಸ್ಟಲ್ಲಿ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ಅದನ್ನು ಖಂಡಿತ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಆಸ್ ಫ್ಯಾಮಿಲಿ ಟು ಟೇಕ್ ಇಟ್. ತುಂಬಾ ಕಷ್ಟ ಆಯಿತು ನಮಗೆ. ಯಾಕಂದರೆ ಒಂದು ಕಡೆ ಈಸ್ ಹಠಮಾರಿತನ ಹೋಗಿರಲಿಲ್ಲ. ಇದು ಎಲ್ಲೋ ಒಂದು ಕಡೆ ನಾನು ಹೀಗೆ ಬೇಕು, ನಾನು ಹೀಗೆ ಇರೋದು ಅಂತ ಆ ಹಠನೂ ಇತ್ತು. ಸೊ ನಮ್ಗೆ ನಾವು ಆ್ಯಸ್ ಫ್ಯಾಮಿಲಿ ವಿ ವರ್ ಹೆಲ್ಪ್ಲೆಸ್. ಎಷ್ಟೋ ಸರಿ ತುಂಬ ಜನ ಫೋನ್ ಮಾಡಿ, ನೀವು ಮನೆಗೆ ಕರ್ಕೊಂಡೋಗಿ ಇಟ್ಕೊಂಡ್ಬಿಡ್ಬೋದಲ್ವಾ, ನೀವು ಯಾಕೆ ಹಿಂಗೆ ಮಾಡ್ತೀರಾ, ಆ ಥರ ತುಂಬ ಮಾತುಗಳು ಬಂದಿದೆ. ಆ ಮನುಷ್ಯನ ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಕ್ಕೆ ಸಾಧ್ಯನಾ? ಆ್ಯಂಡ್ ಅಫ್ಕೋರ್ಸ್ ಅವರು ಪಾಪ ಒಳ್ಳೆ ಇಂಟೆನ್ಷನಲ್ಲೇ ಕೇಳ್ತಿರ್ಬೋದು. ಬಟ್ ಆಸ್ ಫ್ಯಾಮಿಲಿ ಮೆಂಬರ್ಸ್ ವಿ ವರ್ ಆಲ್ಸೋ ವೆರಿ ವೆರಿ ಹೆಲ್ಪ್ಲೆಸ್. ಏನು ಮಾಡಬೇಕು ಅಂತ ಗೊತ್ತಾಗದಿರೋ ಅಂಥ ದಿನಗಳದು. ಸೊ ಇಟ್ ವಾಸ್ ಅ ವೆರಿ ಸ್ಯಾಡ್ ಟೈಪ್. ಬಟ್ ಏನಂದರೆ ಅವ್ರ ಜೀವನನ ಹಿ ಹ್ಯಾಸ್ ಲಿವ್ಡ್ ಟು ಹಿಸ್ ಫುಲ್ಲೆಸ್ಟ್. ಒಂದು ದಿನಾನೂ ಅವ್ರಿಗೂ ರಿಗ್ರೆಟ್ ಇಲ್ಲ, ನಮಗೂ ಅವ್ರ ಜೊತೇಲಿ ಇನ್ನೂ ಇರಬೇಕಿತ್ತು ಅನ್ನೋ ಅದು ಹೊರತಾಗಿ ಅವ್ರ ಜೀವನ ಹಿಂಗೆ ಮಾಡ್ಬೋದಿತ್ತು, ಹಂಗೆ ಆ ಥರ ನಮ್ಗೆ ಯಾವತ್ತೂ ಅನಿಸ್ಲಿಲ್ಲ. ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಂಡು. ಆಮೇಲೆ ಅವರು ಹಿ ಇಸ್ ನಾಟ್ ದ ಟೈಪ್ ಹೂ ನಾನು ಅಷ್ಟು ಎಂಜಾಯ್ ಮಾಡಬೇಕು, ನಾನು ಹಂಗೆ ಲ್ಯಾವಿಶ್ ಹಂಗಿಲ್ಲ. ಅವ್ರಿಗೆ ದುಡ್ಡು ಬಂತ, ನಾನು ಯಾವುದೋ ದೇಶಕ್ಕೆ ಹೋಗ್ಬಿಟ್ಟು ಆ ದೇಶದಲ್ಲಿರೋ ಏನೋ ಒಂದು ರಿಪೋರ್ಟಿಂಗ್ ಮಾಡ್ಕೊಂಡು ಬರಬೇಕು ಅಂತ ಅವ್ರ ಥಾಟ್ ಬರೋದೇ ಹೊರತು ನಾನು ಆ ದೇಶಕ್ಕೆ ಹೋಗಿ ಮಜಾ ಮಾಡ್ಕೊಂಡು ಬರ್ತೀನಿ ಇದುವರೆಗೂ ಒಂದು ದಿನಕ್ಕೂ ಅವ್ರ ಬಾಯಲ್ಲಿ ನಾನು ಅದನ್ನು ಕೇಳೇ ಇಲ್ಲ. ನಾನು ಮಜಾ ಮಾಡಬೇಕು ಅಂತ ಆ ವರ್ಡೇ ಕೇಳಿಲ್ಲ ನಾನು ಅವರ ಇಡೀ ಜೀವನದಲ್ಲಿ. ಐ ಡೋಂಟ್ ಎವರ್ ಥಿಂಕ್ ಅವ್ರಿಗೆ ಕಾಸ್ಟ್ಲಿ ಕಾರ್ ನಾನು ಹಂಗೆ ಓಡಾಡಬೇಕು, ನಾನು ಈ ಥರ ಬಟ್ಟೆ ಹಾಕೊಂಡು ಹಂಗಿರಬೇಕು, ಈ ಬ್ರ್ಯಾಂಡದೇ ಅವೆಲ್ಲ ಇರಲಿಲ್ಲ. ಕೋಟ್ ಹಾಕಿ ಟೈ ಕಿಟ್ಕೊಂಡು ಬರುವಾಗ ಎಂಥರ ಕೇಳ್ತಾ ಇದ್ದೆ, ಯಾರ್ದೋ ಒತ್ತಾಯ ಹಾಕಿರ್ಬೇಕು ಅಂತ ಆಮೇಲೆ ಅಂದ್ಕೊಂಡೆ. ತುಂಬ ಜನಶ್ರೀ ಬಂದಾಗ ಐ ಥಿಂಕ್ ಜನಶ್ರೀ ಚಾನಲಲ್ಲಿ ವೆನ್ ಹಿ ಟುಕ್ ಓವರ್ ಫಾರ್ ಸಮ್ ಟೈಮ್, ಆ ಟೈಮಲ್ಲಿ ಸ್ವಲ್ಪ ಯೂಸ್ಲಿ ಹಂಗೆ ರೆಡಿ ಮಾಡ್ಕೋ, ಬಿಕಾಸ್ ಡಿಮ್ಯಾಂಡೆಡ್ ದಟ್ ಅಲ್ವಾ, ಆ ಥರ ಬರಬೇಕು ನೀವು TV ಮುಂದೆ ಹಿಂಗಿರ್ಬೇಕು. ಹಂಗಿರುವಾಗ ಹೋಗಿ ಅದು ಇದು CD ಅಂತ ಒಂದು ಬ್ರ್ಯಾಂಡ್ ಬರ್ತಿತ್ತಲ್ಲ ನಮ್ಮ ಇದ್ರದ್ದು ಬಾಂಬೆಯಿಂದ, ಅಲ್ಲಿಂದ ಟೀ ಶರ್ಟ್ಸ್ ಎಲ್ಲ ತಗೊಬರೋರು. ಅಷ್ಟು ಬಿಟ್ಟರೆ ಪಾಪ ಅವ್ರು ಏನು ದುಡ್ದಿರೋ ಕೋಟಿಗಟ್ಟಲೆ ಆಸ್ತಿಗೆ ಯಾವತ್ತು ಒಂದಿನಾನು ಆ ಮನುಷ್ಯ ಹಿಂಗಿರ್ಬೇಕಂತ ಅನ್ಕೊಂಡಿಲ್ಲ. ಈ ಕುಡ್ತದ ಬಗ್ಗೆ ಮಾತಾಡ್ತಾ ಸಂಯುಕ್ತ ಕರ್ನಾಟಕದಲ್ಲಿರುವಾಗ ಸಂಜೆ ಆಗುವಾಗ ಅವನಿಗೆ ಅದು ಬರೋದು, ಬರಿತಾ ಗಣೇಶ ನಿನಗೆ ಇಷ್ಟೆಲ್ಲ ಸಿನಿಮಾದವರು ಪರಿಚಯ ಇದೆ, ಒಂದು ಗುಂಡಾಗಿಸ್ಲಿಕ್ಕೆ ವ್ಯವಸ್ಥೆ ಮಾಡೋ ಅಂತ. ನನಗೆ ಅದು ಗೊತ್ತೇ ಇಲ್ಲ. ಸಿನಿಮಾದವ್ರ ಹತ್ರ ಹೇಳಿದರೆ ಗುಂಡು ಬರ್ತಾ ಅಂತ ನನಗೆ ಐಡಿಯಾನೇ ಇಲ್ಲ. ಇದು ಎಂತ ವಸ್ತು ಹೇಳ್ತಾ ಇದ್ದಾನಲ್ಲಪ್ಪ, ಇದು ಪದೇ ಡೈಲಿ ನಡೀತಾ ಇದೆ. ಇದ್ದಾಗ ಒಂದು ದಿವಸ ಸೀದಾ ಶ್ಯಾಮರಾಯರ ರೂಮಿಗೆ ಹೋಗ್ಬಿಟ್ಟಿದ್ದೆ, ಚೇಂಬರಿಗೆ. ರವಿ ಇರೋ ನಾವು ನಾನು ಉದಯ ಮಾಡ್ತೀನಿ ಎಳಿತಾ ಇದ್ವಿ, ಇರೋನು ಬರ್ತೀನಿ, ಸೀದಾ ಹೋಗ್ಬಿಟ್ಟ ಬಂದ ವಾಪಸ್ಸು. ಏನು 500 ರೂಪಾಯಿ ಇಲ್ಲಿ ಗುಂಡಾಕು ಅಂತ ಕೊಟ್ಟಿದ್ದು ಶ್ಯಾಮರಾಯರು. ಎಂತ ಮಾರ ನೀನು ಹೇಳಿದ್ರು ಶ್ಯಾಮರಾಯರು. ಅವ್ರು ಹೇಳಿದ್ವಿ ಯಾರ ಥರ ಬೇಡ ಹೋಗಿ ಬಾ ಅಂತೇಳಿ. ಅವರು ಆ ಥರ ಸಂಬಂಧ, ಅದು ವಿಚಿತ್ರ ಸಂಬಂಧ ಶ್ಯಾಮರಾಯರದ್ದು ರವಿ ಬೆಳಗೆರೆದು. ಇದಾಯ್ತಾ, ನನಗೆ ಆಗಿಲ್ಲ ಅಂತೇಳಿ ಒಬ್ಬ ಮೀಸೆ ಬಸವರಾಜ್ ಅಂತ ಸಿಕ್ಕ. ಅವನು ಹೇಳಿದೆ ಈ ರವಿ ಸಮಸ್ಯೆ ಹೇಳಿದೆ, ಸಂಜೆ ಆಗೋದು ಗುಂಡಾಗ್ತಕ್ಕೆ ವ್ಯವಸ್ಥೆ ಕರ್ಕೊಂಬಂದಿ, ನಾನು ಕೊಡಿಸ್ತೀನಿ ಅಂತೇಳಿ. ಇಲ್ಲಿ ಕಾರ್ಪೊರೇಷನ್ ಹತ್ರ ಒಂದು ಬಾರಿದೆ, ಆ ಬಾರಿಗೆ ಕರ್ಕೊಂಡೋಗಿ 2 ಕ್ವಾರ್ಟರ್ ಹಾಫ್ ರಮ್ಮು ಕುಡಿಸಿದ್ದು ನಿಜ.
ಆ 2 ರಮ್ಮಿಗೆ ಬೇಕಾಗಿ ಎಷ್ಟು ದಿವಸದಿಂದ ಮಾತಾಡ್ತಾ ಇದ್ದ ರವಿ, ಹೇಳ್ತಾ ಇದ್ದ ನನ್ನ ಹತ್ರ ಅಂದರೆ, ಶೇ ರವಿ ಎರಡು ಬಾಟ್ಲ್ ರಮ್ಮಿಗಾಗಿ ಅದಕ್ಕೆಷ್ಟು ತುಂಬ ಕಮ್ಮಿ, ಚೀಪ್ ಅದು. ಒಂದು ದಿವಸ ಆಫೀಸಿಗೆ ಇದೆ ಎಲ್ಲ ಆಯಿತು, ಡೆವಲಪ್ ಆಯಿತು, ಹೈ ಬೆಂಗಳೂರು ಪ್ರಾರ್ಥನೆ ಎಲ್ಲ ಆಯಿತು. ಟೇಬಲ್ ಮುಂದೆ ಒಂದು 30 ಅಲ್ಲ 60 ಒಂದು ಪೆಗ್ ಇಟ್ಟಿದ್ದಾನೆ, ಒಂದು ದೊಡ್ಡ ಗ್ಲಾಸ್, ಒಂದು ಕುಡಿದ ಈ ಕೈ ತುಂಬ ಇರಬೇಕು ಗ್ಲಾಸ್, ಅದು ಇಟ್ಟಿದ್ದಾನೆ. ಬನ್ನಿ ಕೂತ್ಕೊಂಡೆ, ಇದು ಕುಡಿ ಹಂಗೆ ಬಿಡ್ಬೋದು. ನಾನು ಏನು ಕುಡಿಯೋದು, ಹೋಗಲಿ ಎಷ್ಟು ರೇಟ್ ಅಂತ ಹೇಳೋದು ಗೊತ್ತಿಲ್ಲಪ್ಪ, ಒಂದು 25 ರೂಪಾಯಿ, 30 ರೂಪಾಯಿ, 12,500 ಚೇಂಜ್. ಅದು ಯಾರು ಕೊಟ್ಟಿದ್ದೋ ಏನೋ ಅದು ಗೊತ್ತಿಲ್ಲ. 12,500 ಅಲ್ಲಿ ಪಕ್ಕ ನನಗೆ ಫ್ಲ್ಯಾಶ್ ಆದ್ದು. ಸಂಜೆ ಆದ ಕೂಡಲೇ ಒಂದು ರಮ್ ಕೊಡಿಸು ಅಂತೇಳಿ ಹೇಳಿದ ರವಿ. ಇಲ್ಲಿ ನೋಡಿದ್ರೆ 12,000 ಒಂದು ಪೆಗ್ ಕುಡಿತಾ ಇದ್ದಾನೆ ಅಂತೇಳಿ. ಅಂಥ ಜೀವನ ಬದಲಾಗೋದು. ಅಪ್ಪಂಗೆ ಕಾಲ್ ಬರೋದು, ಜಾನಿ ಓಡತ್ತಾ ನಡೆಯತ್ತಾ ಇವತ್ತು ಅಂತ. ಜಾನಿ ವಾಕರ್. ಓಕೆ, ಒಂದು ಜನ ಪೊಲೀಸ್ ಆಫೀಸರ್ಸ್ ಜಾನಿ ಓಡತ್ತಾ ನಡೆಯತ್ತಾ ಅಂತ ಫೋನ್ ಮಾಡಿ. ನಮ್ಮ ಮನೇಲಿ ನಾನು ಒಬ್ಳೆ ಕುಡಿಯಲ್ಲ, ನಾನು ಕುಡಿಯಲ್ಲ, ನನ್ನ ಗಂಡನೂ ಕುಡಿಯಲ್ಲ. ಸೊ ಅವನು ಕಂಪ್ಲೀಟ್ ಟೀ ಟೋಟ್ಲೆಸ್, ನಾನು ಐ ಡೋಂಟ್ ಡ್ರಿಂಕ್. ಸೊ ನಂಗೆ ಇದೆಲ್ಲ ಈ ಬ್ರ್ಯಾಂಡು ಇವೆಲ್ಲ ಅರ್ಥನೂ ಆಗಲ್ಲ. ಸೊ ಏನಪ್ಪ ಜಾನಿ ಯಾರು, ನಮ್ಮ ಆಫೀಸ್ ಯಾರು ಜಾನಿ? ನಾ ಏನೆಲ್ಲ ಯಾವುದೂ ಇಲ್ಲ, ಜಾನಿ ಅಂತ ಹೆಸರಿರೋದು. ಜಾನಿ ವಾಕರ್ ಆವಾಗ. ಹಾಗಾಗಿ ಸೊ ನಮ್ಮ ಮನೇಲಿ ಯಾವಾಗ ಅದೊಂದು ನಡೀತಾನೆ ಇರ್ತಿತ್ತು ಕಾನ್ವರ್ಸೇಷನ್ ಆಫ್ ಡ್ರಿಂಕಿಂಗ್. ಒಂದ್ಸರಿ ನಾನು 6th ಸ್ಟ್ಯಾಂಡರ್ಡಲ್ಲೋ ಏನೋ, ಆವಾಗ 6th ಏನೋ ಚಿಕ್ಕವಳಿದ್ದೆ ಅನಿಸುತ್ತೆ, ವಿಸ್ಕಿನ ಏನೋ ಕುಡಿತಾ ಕೂತಿದ್ರು. ನನಗೆ ಅಪ್ಪ ಅದು ಹೇಗಿರುತ್ತೆ ಅಂತ ಕೇಳಿದೆ. ಕುಡಿದು ನೋಡು ಅಂತಂದರು. ಬೇಡಪ್ಪ ಬೇಡ ಅಂತಂದ್ರೆ, ಇಲ್ಲ ಕುಡಿದು ನೋಡು ಏನಾಗಲ್ಲ ಅಂದರು. ಒಂದೇ ಒಂದು ಸಿಪ್ಪು ನಾನು ಜೀವನದಲ್ಲಿ ಯಾವತ್ತೂ ಕುಡಿಬಾರ್ದು. ಜನ್ಮಾಂತರದಲ್ಲಿ ಯಾಕೆ ಇದನ್ನು ಕುಡಿತಾರ ಅಂದಲ್ವಾ? ನಿಜವಾಗ್ಲೂ ಆ ವಾಸನೆನೂ ಆಗಲಿಲ್ಲ ನನಗೆ, ಇದನ್ನು ಬೇಡ ಬೇಡ ಅಂತ. ರವಿ ತೀರ್ಕೊಂಡಾಗ ಯಾವ ರವಿಯನ್ನು ಭೇಟಿಯಾಗೋದು ಬೇಡ ಅಂತೇಳಿ ನನ್ನ ಮಿಸ್ಸಸ್ ಒತ್ತಾಯ ಮಾಡ್ತಾಯಿದ್ರು. ಒಂದ್ಸಲ ಹೋಗಿ ನೋಡಿ ಬನ್ನಿ ಅಂತೇಳಿ, ಲಾಸ್ಟ್ ಮೊಮೆಂಟಿಗೆ ಒಂದ್ಸಲ ಹೋಗಿ ರವಿ ಮುಖ ನೋಡಬೇಕು ಅಂತ ಅನ್ಸಲ್ಲ ನನಗೆ. ನಾನು ಶವಾಗಿರುವ ರವಿಯ ಮುಖ ನೋಡಲಿಕ್ಕೆ ನಾನು ಇಷ್ಟಪಡೋದು. ಅದು ಪುಟಿಬೇಕು, ಅವನು ಹೇಳಬೇಕು, ಬಂದ ಜಮದಗ್ನಿ, ದೂರ್ವಾಸ ಬಂದ. ಆ ಸಂದರ್ಭದಲ್ಲಿ ಮಾತ್ರ ನನಗೆ ಅದು ರವಿ ಅಂತ ಅನಿಸೋದು. ಅಲ್ಲಿ ಹೋಗಿ ಹೆಣ ಆಗಿ ನಾನು ನೋಡಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದಾಗ ಮಿಸ್ಸಸ್ ಅಳುವಂಥ ಸಂದರ್ಭ. ಆಮೇಲೆ ಒಂದು ವಾರ ಕಳೆದೇನೋ ಯಾರ ನನಗೆ ಚಿವುಟಿ ಬೇಕಾಗಿ, ನೋವು ಕೊಡಬೇಕಾಗಿಯೇ ಕೇಳಿದೆ. ಅಂಥ ರವಿ ಅಂತೇಳಿ ಹೇಳ್ತಾ ಇದ್ದ, ಒಂದು ಹೆಣ ನೋಡಲಿಕ್ಕೆ ಹೋಗಿಲ್ಲ ಅಂತೇಳಿ. ನಾನು ಹತ್ರ ಹೇಳಿದ್ದು ಒಂದೇ ಮಾತು, ರವಿಯನ್ನು ಕಳಿಸಿದ್ದು ನಾನು, ಕಳಿಸಿಕೊಡ್ಲಿಕ್ಕೆ ಮನಸ್ಸು ಬರಲಿಲ್ಲ. ನಿಜ. ಅವಾಗ ಆವತ್ತಿನ ದಿನ ಅಂತೂ ನನಗೆ ಇನ್ನೂ ಕಣ್ಣು ಕಟ್ಟಂಗಿದೆ. ಆ್ಯಕ್ಚುಲಿ ನನ್ನ ಅಮ್ಮ ಮನೆಯಲ್ಲೇ ಇದ್ದೆ ಆವಾಗ. ಏನೋ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂತ ನನ್ನ ಅಮ್ಮ ಮನೆಯಲ್ಲೇ ಇದ್ದೆ ಅವಾಗ. ಆ್ಯಂಡ್ ಸುಮಾರು ಒಂದು 20-25 ದಿನವರೆಗೂ ಅಲ್ಲೇ ಇದ್ದೆ. ಸೊ ಅವತ್ತಿನ ದಿನ ನನ್ನ ಮನೆಯಿಂದ ಅಮ್ಮ ಅಷ್ಟೊಂದು ದಿನ ಇದ್ನಲ್ಲ, ಅದೊಂಥರ ಹೆಣ್ಮಗು ಮನೆಯಿಂದ ಹೊರಟಾಗ ಒಂದು ಏನೋ ಹಣ್ಣು ಅದು ಇದೆಲ್ಲ ಕೊಟ್ಟು, ಸರಿ ಅವತ್ತೆಲ್ಲ ಏನೋ ಖುಷಿ, ಎಲ್ಲರೂ ಒಟ್ಟಿಗೆ ಇದ್ವಿ. ಅಪ್ಪನೂ ಬರಬೇಕಿತ್ತು ಅವತ್ತು, ಇಲ್ಲ ನಾಳೆ ಸಿಗ್ತೀನಿ ನಾನು, ಇವತ್ತು ಆಗಲ್ಲ ಅಂತಲೂ ಹೇಳಿದ್ರು. ಸರಿ ನಾನು ಹೊರಟೆ ಅಪ್ಪ ಹಿಂಗೆ ಮನೆಗೆ ಅಂತಂದರು. ಸರಿ ಆಯಿತು ಮಗಳೇ ಹೋಗ್ಬಾ ಅಂತೆಲ್ಲ ಹೇಳಿ ಫೋನಲ್ಲಿ ಮಾತಾಡಿದ್ದೆ ಅಷ್ಟೆ. ಸರಿ ಹೊರಡು ಅಂದರು. ನಾನು ಹೊರಟು ಅವತ್ತು ಮನೆಗೆ ಆಲ್ಮೋಸ್ಟ್ 11 o'clock 11:15 ಆಗೋಗಿತ್ತು, ರಾತ್ರಿನೇ ಆಗಿತ್ತು. ಬಂದು ಇನ್ನೇನು ಬಟ್ಟೆ ಎಲ್ಲ ಚೇಂಜ್ ಮಾಡಿ ರಿಲ್ಯಾಕ್ಸ್ ಆಗೋಣ ಅಂತ ಇದು ಮಾಡ್ತಿದ್ದೆ. ಅಷ್ಟರಲ್ಲಿ ಕರ್ಣನ ಕಾಲ್ ಬಂತು. ಕರ್ಣ ಫೋನ್ ಮಾಡಿ, ಚೇತು ತಕ್ಷಣ ಆಫೀಸ್ ಹತ್ರ ಬಾ, ಅಪ್ಪ ಇಸ್ ನಾಟ್ ಬ್ರೀದಿಂಗ್ ಅಂತಂದ. ಏನೋ ಮಾತಾಡ್ತಿದ್ಯಾ? ಇಲ್ಲ ಬಾದಿರಾಜ್ ಕಾಲ್ ಮಾಡಿದ್ರು, ಬ್ರೀದ್ ಮಾಡ್ತಾ ಇಲ್ವಂತೆ, ತಕ್ಷಣ ಹೋಗಬೇಕು ಅಂತ. ಐ ಕ್ಯಾನ್ ನೆವರ್ ಫರ್ಗೆಟ್. ಹೆಂಗೆ ಹೋಗಿದ್ದೀವಿ ನಾನು ರಂಜಿತ್ ಅಂದರೆ, ಹೋಗಿ ಅವ್ರನ್ನ ತಕ್ಷಣ ವೀಲ್ ಚೇರ್ ಮೇಲೆ ಕೂರಿಸಿ CPR ಕೊಡೋಕ್ಕೆ ಅಂತ ಎಲ್ಲ ಟ್ರೈ ಮಾಡಿ, ಆ್ಯಂಬುಲೆನ್ಸ್ ಬಂತು, ತಕ್ಷಣವೇ ಆ್ಯಂಬುಲೆನ್ಸ್ ತಂದು ಕರ್ಕೊಂಡು ಹೋದ್ವಿ. ಬಟ್ ಏನೋ ಇನ್ನೂ ಬಾಡಿ ಒಂಥರ ಬಿಸಿ ಇತ್ತು. ವಿ ಆರ್ ಫೀಲಿಂಗ್ ಲೈಕ್ ಇನ್ನೂ ಇಲ್ಲ ಇದಾರೇನೋ ಅಂತ. ಸೊ ಆ ಒಂದು ಸಿನಾರಿಯೋ ಐ ಕ್ಯಾನ್ ನೆವರ್ ಫರ್ಗೆಟ್. ಎಷ್ಟು ಕಾಡತ್ತೆ ಅಂದರೆ, ನಾವಿರಲಿಲ್ವಲ್ಲ, ಅದಾದಾಗ ನಾವಿರಲಿಲ್ವಲ್ಲ,
ನನಗೆ ಆ ಒಂದು ಹಾಡಿದೆ, ನೀವು ಕೇಳಿರೋ ಚಿಟ್ಟಿನ ಕೊಯ್ ಸಂದೇಶ್ ಜಾನಿ ಓ ಕೌನ್ ಸಂದೇಶ್ ಕಹಾ ತುಮ್ ಚಲೆ ಗಯೆ ಅಂತ. ಅದರಲ್ಲಿ ಆ ಹಾಡಲ್ಲಿ ಒಂದು ಲೈನ್ ಬರುತ್ತೆ, ಏಕ್ ಆಹ ಬರಿ ಹೋಗಿ ಹಮ್ನೇನ ಸುನಿ ಹೋಗಿ ಅಂತ. ಕರೆದಿರಬಹುದು ನೀವು ನಮ್ಮನ್ನ, ನಾವು ಕೇಳಿಸ್ಕೊಂಡಿಲ್ವೇನೋ ಅಂತ. ಸೊ ನಂಗೆ ಅದೆಷ್ಟು ಕಾಡತ್ತೆ ಆ ಹಾಡು, ಅಂದರೆ ಹಾಡು ಕೇಳಿದಾಗೆಲ್ಲ ನಂಗೆ ಅಪ್ಪನೇ ನೆನಪಾಗ್ತಾರೆ. ಅಂದರೆ ಒಂಥರ ಯಾರನ್ನ ನೆನೆಸ್ಕೊಂಡ್ರೋ ಏನೋ, ಯಾರನ್ನ ಕೂಗಿದ್ರೋ, ನೋವಾಯ್ತಾ ಅವ್ರಿಗೆ, ಏನಾಯಿತು ಆ ಟೈಮಲ್ಲಿ, ನಾವು ಯಾರು ಇರಲಿಲ್ವಲ್ಲ ಜೊತೆಲಿ, ಒಬ್ಬರೇ ಹೋಗ್ಬಿಟ್ರಲ್ಲ. ಸೊ ಇದು ಐ ನೆವರ್, ಒಂಥರ ಆ ಗಿಲ್ಟ್ ಇದೆ ನನಗೆ. ನಮ್ಮ ಮುಂದೆ ಇರಬೇಕಿತ್ತು ಹೋಗಿ ಅವರು, ಬಿಕಾಸ್ ಆ ಟೈಮಲ್ಲಿ ಹಿ ವಾಸ್ ಆಲ್ಮೋಸ್ಟ್ ಲೈಕ್ ನಾನು ಹೋಗ್ತೀನಿ ಅಂತ ಹೇಳ್ತಾನೇ ಇದ್ದಿದ್ದ ದಿನಗಳದು. ಇದ್ಬಿಡ್ಬೇಕಿತ್ತೇನೋ ಅವತ್ತು, ನನ್ನ ಅಮ್ಮನ ಮನೆಯಿಂದ ಅಲ್ಲಿಗೆ ಹೋಗ್ಬಿಡ್ಬೇಕಿತ್ತೇನೋ. 12 ಗಂಟೆಗೆ ಈಗಲೂ ನನಗೆ ಫೋನ್ನ ಏರೋಪ್ಲೇನ್ ಮೋಡ್ಗೆ ಹಾಕ್ಬಿಟ್ಟು ಮಲ್ಗೋದು ಭಯ ಆಗುತ್ತೆ. 12 ಗಂಟೆಗೆ ಯಾರಾದರೂ ಕಾಲ್ ಬಂದರೆ ಭಯ ಆಗುತ್ತೆ. ಒಂಥರ ರಾತ್ರಿ ಹೊತ್ತು ಫೋನ್ ರಿಂಗ್ ಆದ್ರೇ ಭಯ ಆಗುತ್ತೆ ನಂಗೆ ಇನ್ನೂ. ಯಾಕಂದ್ರೆ ಸೊ ಅದೊಂಥರ 12 ಗಂಟೆಯ ಸಂಬಂಧ ಇಂಥದ್ದೇನೋ ಇರ್ಬೋದು ಅಂತ, ಏನೋ ಒಂಥರ ಅದು ಆ ಗಾಬರಿ ಇನ್ನೂ ಹಾಗೆ ಉಳಿದಿದೆ ಅದು ಮನಸ್ಸಲ್ಲಿ. ಸೊ ಅದನ್ನು ಮರೆಯೋಕ್ಕೆ ಆಗಲ್ಲ ನನಗೆ ಯಾವಾಗೂ. ಐ ಥಿಂಕ್ ದಿಸ್ ವಾಸ್ ದ ಬೆಸ್ಟ್. ಯಾಕಂದರೆ ಕ್ವೆಶ್ಚನ್ ಆನ್ಸರ್ ಥರ ಬಂದು ಸಂದರ್ಶನದ ಥರದಕ್ಕಿಂತ ಈ ಥರ ನಿಮ್ಮ ಎಷ್ಟೋ ಇನ್ಸಿಡೆಂಟ್ಸ್ ನನಗೆ ಗೊತ್ತಿರಲಿಲ್ಲ. ಎಷ್ಟೋ ನೀವು ಹೇಳಿದ್ದ ಪ್ರತಿಯೊಂದು ಆಗಿನ ಅವರ ಇನ್ನೂ ತುಂಬ ಇದೆ. ಐ ಆಮ್ ಶ್ಯೂರ್ ನಿಮ್ಮ ಹತ್ರ ಮಾತಾಡ್ತಾ ಹೋದರೆ ನನಗೆ ಆ್ಯಕ್ಚುಲಿ ಒಂದು ಆಸೆ ಇತ್ತು, ಎಲ್ಲ ಫ್ರೆಂಡ್ಸ್ನ ಮಾತಾಡಿಸಿ ನಿಮ್ಮ ಹತ್ರ, ಬಿ ಕೆ ಶಿವರಾಮ್ ಅಂಕಲ್ ಹತ್ರ, ಎಸ್ ಕೆ ಉಮೇಶ್ ಅವ್ರ ಹತ್ರ, ಶಿವರಾಮ್ ಅಂಕಲ್ ಹತ್ರ ಅಂತೂ ಅಶೋಕ್ ಕುಮಾರ್ ಅವ್ರ ಹತ್ರ. ಸೊ ಇವ್ರನ್ನೆಲ್ಲ ಆಮೇಲೆ ನನ್ನ ಪ್ರೊಫೆಷ್ನಲಿನೂ ನಾನು ಇವ್ರನ್ನೆಲ್ಲ ಮೀಟ್ ಮಾಡಿದ್ದೀನಲ್ಲ. ಯಾಕಂದ್ರೆ ನಾನು ಕ್ರೈಮ್ ರಿಪೋರ್ಟರ್ ಆಗಿದ್ದರಿಂದ. ಸೊ ಇವರೆಲ್ಲರೂ ನಾನು ನನಗೆ ಹೇಗೆ ನಾವು ನಿಮ್ಮ ಅಂಕಲ್ ನನಗೆ ಒಂದ್ಸಲ ನನ್ನ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ನಮ್ಮ ಅನಿಲುಲ್ಲಾ ಅಂತ ಚೀಫ್ ಆಫ್ ಬ್ಯೂರೋ ಇದ್ದರು. ನಾನು ಆವಾಗ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ರಿಪೋರ್ಟಿಂಗ್ ಮಾಡ್ತಿರ್ಬೇಕಾದ್ರೆ ಏನೋ ಉಪ್ಪಾರ್ಪೇಟೆಯಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು, ನಾನು ಇನ್ಫಾರ್ಮೇಷನ್ ತೊಗೋಬೇಕಿತ್ತು. ಅವಾಗೆಲ್ಲ ಲ್ಯಾಂಡ್ಲೈನ್ ಅಲ್ಲ, ಫೋನ್ ತೊಗೊಂಡೆ. ಆ ಕಡೆ ಶಿವರಾಮ್ ಅಂಕಲ್ ಇದ್ದರು. ನಾನು ಅಂಕಲ್ ಇದು ಹಾಂ ಅಂಕಲ್ ನಾನೇನು ಮಾಡಲಿ, ನಾನು ಅವ್ರನ್ನ ಅವಾಗಿಂದ ನೋಡಿದ್ದೀನಿ. ಹಾಗೆ ಸೊ ಇವರೆಲ್ಲರ ಜೊತೆ ಏನೋ ಐ ಹ್ಯಾಡ್ ಬೋತ್ ಪ್ರೊಫೆಷ್ನಲ್ ರಿಲೇಷನ್ಶಿಪ್ ವಿತ್ ದೆಮ್. ಆ್ಯಂಡ್ ಆವಾಗ ಅಪ್ಪನ ಬಗ್ಗೆ ಹೇಳಿರೋ ಸ್ಟೋರೀಸ್ನ ನಾನು ಎಷ್ಟೋ ಸಲ ಅನ್ಕೋತೀನಿ ಅದೆಲ್ಲ ರೆಕಾರ್ಡ್ ಮಾಡಿ ನಿಜವಾಗ್ಲೂ ಒಂದು ಬುಕ್ ರೀತಿಯಲ್ಲೋ ಅಥವಾ ಒಂದು ಕಂಟಿನ್ಯೂಸ್ ಎಪಿಸೋಡ್ಸ್ ಮೂಲಕನೋ ಇಟ್ ಶುಡ್ ಕಮ್ ಔಟ್. ಯಾಕಂದರೆ ಇನ್ನೊಂದು ಪೀಸ್ ಇಲ್ಲ ಅಂತ ಹೇಳ್ದಂಗೆ ಅವ್ರ ಜೊತೆ ಆದ ಅನುಭವಗಳನ್ನ ಐ ಥಿಂಕ್ ಹಂಚ್ಕೊಳ್ತಾ ಹೋಗಬೇಕು ಅನಿಸುತ್ತೆ ನನಗೂ. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ, ಅಪ್ಪನ ಸುಮಾರು ಪುಸ್ತಕಗಳು ಈಗ ಆನ್ಲೈನಲ್ಲಿ ಎಷ್ಟೋ ಪಾಪ್ಯುಲಾರಿಟಿ ಪಡಿತಾರೆ. ತುಂಬ ಜನ ಅಫ್ಕೋರ್ಸ್ ಈ 80s ಜನ್ರೇಷನ್ 90s ಜನ್ರೇಷನ್ವರೆಗೂ ತುಂಬ ಜನ ನಾವೆಲ್ಲ ಹೈ ಬೆಂಗಳೂರು ಓದ್ಕೊಂಡೇ ಜರ್ನಲಿಸಮಿಗೆ ಬಂದಿರೋದು, ಅಥವಾ ನಾವು ಅವ್ರ ಪುಸ್ತಕಗಳನ್ನ ಓದಿ ಸ್ಫೂರ್ತಿಯಾಗಿ ನಾವು ಬಂದಿದ್ದೀವಿ ಅಂತ 2000ವರೆಗೂ ಮಾತಾಡಿದರು. ಈಗಿನ ಜನ್ರೇಷನ್ ಕೂಡ ಮತ್ತೆ ಮಾತಾಡೋಂಗೆ ಮಾಡಿರೋದು ಹೇಳಿ ಹೋಗೋ ಕಾರಣ ಅಂತ ಅನಿಸುತ್ತೆ ನನಗೆ. ಸೊ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಇವತ್ತಿಗೂ, ಆಮೇಲೆ ಅಪ್ಪನ ಮನಸ್ಸೇ ಆಡಿಯೋ ಏನಿದೆ, ಸೊ ಅದೂ ಅಷ್ಟೇ ತುಂಬ ಜನಕ್ಕೆ ರೀಚ್ ಆಗಿದೆ ಅದು. ಆ್ಯಂಡ್ ಎಷ್ಟೋ ಜನ ಹೇಳ್ತಾರೆ ನಾವು ಹಾಡಲ್ಲಿ ಕಾರಲ್ಲಿ ಹೋಗ್ತಾ ಕೇಳ್ಕೊಂಡು ಹೋಗ್ತೀವಿ, ಎಷ್ಟು ಸ್ಫೂರ್ತಿದಾಯಕವಾಗಿದೆ ಅದು ಅವ್ರು ಮಾತಾಡಿರೋದು. ಆ್ಯಂಡ್ ನೀವು ನೋಟಿಸ್ ಮಾಡಿದ್ರೆ ಅವ್ರು ಮಾತಾಡಿರೋದು ಯಾವುದೂ ಇವತ್ತಿಗೆ ಸೀಮಿತವಾಗಿಲ್ಲ, ಆ್ಯಂಡ್ ಈ ಸಿಚುವೇಶನ್ಗೆ ಸೀಮಿತವಾಗಿಲ್ಲ. ಯಾವುದೇ ಸಿಚುವೇಶನಲ್ಲಿ ಬೇಕಾದ್ರೂ ಅದು ನಮಗೆ ಇದನ್ನು ನಾನು ಇದಕ್ಕೆ ಹೋಲಿಸ್ಕೋಬೋದಲ್ವಾ, ಇದನ್ನು ನಾನು ಇದಕ್ಕೆ ಅಳವಡಿಸ್ಕೋಬೋದಲ್ವಾ, ಹೌದಲ್ವಾ ನಾನು ಹೀಗೆ ಮಾಡ್ಬೋದಲ್ವಾ, ನಾನು ಯಾಕೆ ಹಿಂಗೆ ಯೋಚನೆ ಮಾಡಲ್ಲ. ಸೊ ಆ ಥರ ಪ್ರತಿಯೊಂದು, ಅದಕ್ಕೆ ನಾನು ಹೇಳಿದ್ದು ಅವ್ರು ಇಲ್ಲ ಅನ್ನೋದು ಅನಿಸ್ತಾನೇ ಇಲ್ಲ. ಆ ವಾಯ್ಸ್ ಕೇಳಿದ ತಕ್ಷಣ ಓಕೆ ಇಲ್ಲೇ ಇದ್ದಾರೆ ಅವರು, ಎಲ್ಲೋ ಇದ್ದಾರೆ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟೋ ದಿನಗಳಲ್ಲಿ ನನ್ನ ಒಂದ್ಸರಿ ತಪ್ಪಂತ ಆ ದುಃಖ ಬರುತ್ತೆ, ಅಯ್ಯೋ ಅವ್ರು ಇಲ್ವಲ್ಲ ಅನ್ನೋ ಒಂದು ದುಃಖ, ಅದು ಸಡನ್ನಾಗಿ ಬಂದುಬಿಡುತ್ತೆ. ಸೊ ಆವಾಗ ಅವರು ನಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಫೇವ್ರೆಟ್ ಸಾಂಗ್ಸ್ ಇರ್ಬೋದು, ಅಥವಾ ಈ ಥರದ್ದು ಯಾವುದೋ ಅವ್ರು ಮಾತಾಡಿರೋ ಒಂದು ಮಾತುಗಳನ್ನ ಒಂದಿಷ್ಟು ರೆಡಿ ಮಾಡಿ ಒಂದಿಷ್ಟು ಸೇವ್ ಮಾಡಿ ಇಟ್ಬಿಡ್ತೀನಿ ನಾನು, ಡೌನ್ಲೋಡ್ ಮಾಡಿ. ಬರೀ ಅದನ್ನು ಕೇಳ್ತಾ ಇರ್ತೀನಿ. ನಂಗೆ ಅವರೇ ಸಾಂತ್ವನ ಹೇಳ್ತಾರೆ, ಅವರೇ ನಂಗೆ ಸಮಾಧಾನ ಹೇಳ್ತಾರೆ ಅಂತ ಒಂದು ಫೀಲ್ ಬರುತ್ತೆ. ನಿಮ್ಮ ಹತ್ರ ಮಾತಾಡಿರೋದು ನಿಜ ನಂಗೆ ತುಂಬಾ ಖುಷಿ ಆಯ್ತು. ಐ ಆಮ್ ಶ್ಯೂರ್ ತುಂಬ ಇದೆ ಮಾತಾಡೋಕ್ಕೆ, ಬಟ್ ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲವನ್ನು ನೋಡ್ತಾ ಇದ್ದಾರೆ, ಇಲ್ಲಲ್ಲೋ ಇದ್ದಾರೆ ರವಿ, ಖಂಡಿತ ಇದ್ದಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ರವಿ ನಿಮ್ಮ ಮಗಳಂತಲ್ಲ, ನನ್ನ ಮಗಳ ಹತ್ರ ಮಾತಾಡ್ದಂಗೆ ಆಯಿತು. ತುಂಬ ಪ್ರೀತಿಯಿಂದ, ತುಂಬ ವಿಶ್ವಾಸದಿಂದ, ಗೌರವದಿಂದ ಮಾತಾಡಿಸ್ತಾರೆ. ಚೇತನ ಬೆಳಗೆರೆ ನೀನು ಕೊಟ್ಟ ಹೋದ ದೊಡ್ಡ ಆಸ್ತಿ ಅದು. ಅದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಯಾವುದೂ ಬೇಕಾಗಿಲ್ಲ. ಅದು ಗೊತ್ತಾಗಿ ಖಂಡಿತ ಚೇತನಿಗೆ ಗೊತ್ತು ಅದು. ಸೊ ಇಷ್ಟು, ಇನ್ನು ಒಂದಷ್ಟು ವಿಷಯನ ಮುಂದಿನ ಯಾವುದೋ ಸಂದರ್ಭದಲ್ಲಿ ನಾವು ಮಾತಾಡ್ತಾ, ನಂತರ ಇದೆ ತುಂಬ ಇದೆ, ಇನ್ನೂ ತುಂಬ ಇದೆ. ಚೇತನ ಹತ್ರ ಕೂಡ ತುಂಬ ಇರ್ತದೆ. ಅದೆಲ್ಲ ಸೇರಿಸ್ಕೊಂಡು ಮತ್ತೆ ಬರ್ತೀವಿ ನಿಮ್ಮ ಮುಂದೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ನಾನು ನಿನಗೆ ನಮಸ್ಕಾರ ಮಾಡಲ್ಲ. ಥ್ಯಾಂಕ್ ಯು. ವಂಡರ್ಫುಲ್.